ಹಾಯ್ ಹಲೋ ನಮಸ್ಕಾರ. ಒಂದು ವರ್ಷದಲ್ಲಿ 1 ಕೋಟಿ ಮಾಡೋ ಚಾಲೆಂಜ್ನಲ್ಲಿ ದಿನ 9. 8ನೇ ದಿನದ ವಿಡಿಯೋ ನೋಡಿಲ್ಲ ಅಂದರೆ ಈಗಲೇ ಹೋಗಿ ಬಂದ್ಬಿಡಿ. 8ನೇ ದಿನಲ್ಲಿ ನಾನು ಎಷ್ಟು ಅರ್ನಿಂಗ್ಸ್ ಮಾಡಿದೆ, ಏನಾಗಿತ್ತು ಅಂತ. ನೋಡಿರೋರಿಗೆ ಗೊತ್ತಿರುತ್ತೆ, ನೋಡದಿರೋರ್ಗೂ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಒಟ್ಟು 8 ದಿನಗಳಲ್ಲಿ 27,530 ರೂಪಾಯಿನ ನಾನು ಸಂಪಾದನೆ ಮಾಡಿದೆ. ನೋಡೋಣ ಇವತ್ತು ಎಷ್ಟಾಗುತ್ತೆ ಏನಾಗುತ್ತೆ ಅಂತ. 30,000 ಕ್ರಾಸ್ ಆಗುತ್ತಾ, ಇಲ್ಲ 27,000ದಲ್ಲೇ ಇರುತ್ತಾ, ಇಲ್ಲ ಹೆಂಗೆ ಅನ್ನೋದು ಗೊತ್ತಾಗುತ್ತೆ. ಸೊ ಪ್ರತಿದಿನದ ಹಾಗೇ ನಿಮಗೆಲ್ಲ ಗೊತ್ತಿರೋ ಥರನೇ ಪ್ರತಿದಿನವೂ ನಾನು ಬೆಳಗ್ಗೆ ಬಂದಿದ್ದ ತಕ್ಷಣ ಮಾಡೋ ಮೊದಲು ಕೆಲಸ ಅಂಗಡಿನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೆಟಪ್ ಮಾಡ್ಕೊಳ್ಳೋದು. ಸೊ ಇವತ್ತು ಅದೇ ಪ್ರೊಸೆಸ್ಸಲ್ಲಿದ್ದೆ ನಾನು. ಅಂಗಡಿನ ಕಸ ಗುಡಿಸಿ ಗ್ಲಾಸ್ನೆಲ್ಲ ಒರೆಸ್ಕೋಬೇಕು ಅಂದ್ಬಿಟ್ಟು ಕೋಲಿನ ಹಾಕ್ಬಿಟ್ಟು ನೀಟಾಗಿ ಗ್ಲಾಸ್ನ ಒರೆಸ್ಕೊತೀನಿ. ಒರೆಸ್ಕೊಂಡಾದ್ಮೇಲೆ ಐಟಮ್ಸ್ನೆಲ್ಲ ಒಂದ್ಸಲಿ ನೀಟಾಗಿ ಕ್ಲೀನಾಗಿ ಕಾಣಿಸೋ ಥರ ಒಂದ್ಸಲಿ ಸೆಟ್ ಮಾಡ್ಕೊತೀನಿ. ಇವತ್ತು ಯಾಕೋ ಕಸ್ಟಮರ್ಸ್ ಯಾರೂ ಬಂದೇ ಇಲ್ಲ, ತುಂಬ ಡಲ್ಲಿತ್ತು ಬಿಸ್ನೆಸ್ಸು. ಸೊ ಬಿಸ್ನೆಸ್ ಡಲ್ಲಿದ್ರು ನಾನು ಯೋಚನೆ ಮಾಡ್ತಾ ಕೂತ್ಕೊಂಡೆ, ಏನು ಮಾಡಿದ್ರೆ ವರ್ಕೌಟ್ ಆಗುತ್ತೆ, ಏನು ಮಾಡಿಲ್ಲ ಅಂದರೆ ವರ್ಕೌಟ್ ಆಗೋಲ್ಲ ಅಂತ. ಆಮೇಲೆ ಸಡನ್ನಾಗಿ ನಾನು ಯಾವತ್ತೋ ಒಬ್ಬ ಕಾರ್ಪೆಂಟರ್ಗೆ ಹೇಳಿದ್ದೆ, ಒಂದು ಸ್ವಲ್ಪ ಕೆಲಸ ಇತ್ತು ಅಂಗಡೀಲಿ ಅಂತ. ಅವರು ಸಡನ್ನಾಗಿ ಬಂದರು. ನೋಡಿ ಈ ಐಟಮ್ಸು ಇಷ್ಟು ಬ್ಯಾಕೇಸ್ ಇದೆಯಲ್ಲ, ಇದೆಲ್ಲ ಬ್ಯಾಕೇಸ್ನ ಫಿಲ್ ಮಾಡೋಕ್ಕೆ ನನಗೆ ಜಾಗ ಇದ್ದಿಲ್ಲ, ಪ್ಲಸ್ ನೇತಾಕೋಕ್ಕೆ ಹ್ಯಾಂಗರ್ಸ್ಗೆ ಫಿಟ್ ಮಾಡಬೇಕಾಗಿತ್ತು. ಸೊ ಹ್ಯಾಂಗರ್ಗೆ ಫಿಟ್ ಮಾಡಬೇಕು ಅಂತ ಅವ್ರನ್ನ ತುಂಬ ದಿನದಿಂದ ಕರೀತೈತೆ, ಬಂದಿಲ್ಲ. ಅದಕ್ಕೆ ಇವತ್ತು ಬಂದರು. ಅದೇ ಟೈಮ್ಗೆ ಕಸ್ಟಮರ್ಸು ಯಾರೂ ಇದ್ದಿಲ್ಲ. ಕಸ್ಟಮರ್ಸ್ ಇಲ್ಲದಿರೋ ಕಾರಣ ಇದು ಒಂದು ಕೆಲಸ ಆಗ್ಬಿಟ್ರೆ ಒಳ್ಳೇದು ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಅವ್ರು ಬಂದು ಎಲ್ಲಿ ಫಿಟ್ ಮಾಡಲಿ, ಹೆಂಗೆ ಫಿಟ್ ಮಾಡಲಿ ಅಂದರು. ನಾನು ಅವ್ರಿಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದೆ, ಈ ಥರ ಫಿಟ್ ಮಾಡಿ, ಇಷ್ಟಿಷ್ಟು ಫಿಟ್ ಮಾಡಿ ಅಂತೆಲ್ಲ. ಸೊ ಅದಕ್ಕಂತ ನಾನು ಆರಿಸಿ ಎತ್ತಿಟ್ಟಿದ್ದೆ. ಅದನ್ನು ಅವರು ನೀಟಾಗಿ ಒಂದು ಲೈನ್ ಟು ಲೈನ್ ಸೆಟ್ ಮಾಡಿಕೊಂಡ್ರು. ಎಲ್ಲ ಅಂಗಡಿ ಎಲ್ಲ ನೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ. ಇದೊಂದು ಸೆಟ್ ಮಾಡಬೇಕಾಗಿತ್ತು. ಸೊ ಕೊನೆಯದಾಗಿ ಮಾಡಿಕೊಟ್ರು ಅವ್ರು ನನಗೆ. ಇನ್ನು ನನಗಿರೋ ಕೆಲಸ ಅಂದರೆ ಅದನ್ನೆಲ್ಲ ನೀಟಾಗಿ ಮಾಡಲ್ ವೈಸು, ಬ್ರ್ಯಾಂಡ್ ವೈಸು ಸಪ್ರೇಟ್ ಮಾಡಿಬಿಟ್ಟು ನೀಟಾಗಿ ಒಂದು ಕಡೆಯಿಂದ ಜೋಡಿಸ್ಕೊಬರ್ಬೇಕು. ಇದನ್ನು ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಸುತ್ತೆ. ಸೊ ಅದಕ್ಕೆ ಅಂತ ನಾಳೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಇದೆ. ಸೊ ಬೆಳಗ್ಗೆಯಿಂದ ಕಸ್ಟಮರೇ ಇದ್ದಿಲ್ಲ ಅಲ್ವಾ, ಯಾಕೋ ಗೊತ್ತಿಲ್ಲ, ಸಡನ್ನಾಗಿ ಒಬ್ಬ ಕಸ್ಟಮರ್ ಬಂದರು. ನಾನಂತೂ ಮನಸ್ಸಲ್ಲಿ ಯಪ್ಪ ದೇವರೇ ಒಬ್ಬರಾದರೂ ಬಂದ್ರಲ್ಲ ಅಂತ ಖುಷಿಪಟ್ಟೆ. ಆದರೆ ಬಂದಿದ್ದ ಕಸ್ಟಮರು ಟೆಂಪರ್ಡ್ಗೆ ಪರವಾಗಿಲ್ಲ, ಅಟ್ಲೀಸ್ಟ್ ಟೆಂಪರ್ಡ್ಗೆಲ್ಲ ಬಂದರು ಅಂತ ಖುಷಿ ಪಟ್ಕೊಂಡು ಅವ್ರಿಗೆ ನೀಟಾಗಿ ಅವ್ರ ಹತ್ರ ಮಾತಾಡ್ಕೊಂಡು ಖುಷಿಯಿಂದ ಹಾಕ್ಕೊಟ್ಟೆ. ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ನಂದು ಯೂಟ್ಯೂಬ್ ಚಾನಲ್ ಇತ್ತು ಈ ಥರ ಅಂತ. ಕೇರಳದವ್ರಂತೆ ಅವರು. ಕೇರಳದಲ್ಲಿ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ, ಆಲ್ರೆಡಿ ಫೇಮಸ್ ಇರೋರು ಅಂತ ಎಲ್ಲ ಮಾತುಕತೆ ಮಾತಾಡ್ತಾ ಸುಮ್ಮನೆ ಟೆಂಪರ್ಡ್ ಹಾಕ್ಕೊಟ್ಟೆ. ಟೆಂಪರ್ಡ್ ಹಾಕಾದ್ಮೇಲೆ ನಾನು ಯೋಚನೆ ಮಾಡಿದ್ದು, ಇವತ್ತು ಯಾಕೆ ಬಿಸ್ನೆಸ್ ಡಲ್ಲಿತ್ತು, ಇದೇ ಥರ ಬಿಸ್ನೆಸ್ ಡಲ್ಲಿತ್ತು ಅಂದರೆ ನಾನು ಹಿಂಗೆ 1 ಕೋಟಿ, ಒಂದು ವರ್ಷದಲ್ಲಿ 1 ಕೋಟಿನ ಮಾಡೋಕ್ಕೆ ಪ್ರಯತ್ನ ಪಡೋದು ಅಂತ ತುಂಬಾ ತಲೆಯಲ್ಲಿ ಓಡ್ತಾಯಿತ್ತು. ಏನು ಮಾಡೋದು ಕೊನೆಗೆ ಅರ್ಥ ಆಗ್ದಿರ ಇವತ್ತಿನ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಿ ಈ ಕಸ್ಟಮರ್ಸ್ನ ಹೆಂಗೆ ನಾವು ಅಂಗಡಿ ಒಳಗಡೆ ಕರ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಅಂಗಡಿಗೆ ಕಸ್ಟಮರ್ಸ್ಗಳು ಬರೋ ಥರ ಆಫರ್ಗಳನ್ನ ಕ್ರಿಯೇಟ್ ಮಾಡಿ ಪಾಂಪ್ಲೆಟ್ನ ಹಂಚೋದಿರ್ಬೋದು, ಇಲ್ಲ ಪಬ್ಲಿಸಿಟಿ ಮಾಡೋದಿರ್ಬೋದು, ಮಾಡೋಣ ಅಂತ ನಾನು ಅನ್ಕೊತಾ ಇದ್ದೀನಿ. ನೀವೇನು ಹೇಳ್ತೀರೋ ಇದ್ರ ಬಗ್ಗೆ? ನಿಮ್ಮ ಒಪಿನಿಯನ್ನ ನೀವು ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಅಂಗಡಿಗೆ ಮೇಯ್ನ್ ಕಸ್ಟಮರ್ ಒಳಗಡೆ ಬಂದ್ರೇ ಅಲ್ವಾ ನಾವು ಕಸ್ಟಮರ್ಗೆ ಸೇಲ್ ಮಾಡದೇ ಇರೋದು. ಆಮೇಲೆ ಮೊದಲು ಕಸ್ಟಮರ್ ಒಳಗಡೆ ಬರಬೇಕು. ಅದಲ್ದಿರ ಈ ಮಳೆ ಬೇರೆ ತುಂಬ ಕಾಟ ಕೊಡ್ತಾಯಿದೆ. ಮಳೆ ಕಂಟಿನ್ಯೂಸ್ ಆಗಿ ಬೀಳ್ತಾ ಇರೋದ್ರಿಂದ ಜನಗಳು ಯಾರು ಆಚೆನೇ ಬರೋಕ್ಕೆ ಇಷ್ಟಪಡ್ತಾಯಿಲ್ಲ. ಅದೊಂದು ಕಾರಣ ಇರಬಹುದು. ಸೊ ನೋಡೋಣ. ಇವತ್ತಿನ ನನ್ನ ಅರ್ನಿಂಗ್ಸ್ ಬಂದ್ಬಿಟ್ಟು ಕೇವಲ 150 ರೂಪಾಯಿ ಅಷ್ಟೇ. ಸೊ ಇನ್ನೊಂದು ಅಂಗಡಿದು ಎಷ್ಟು ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈ ಅಂಗಡಿದು ಬರೀ 150 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಸೊ ಇದಕ್ಕೆ ಮುಂಚೆ ನಾನು 27,530 ರೂಪಾಯಿನ ಸಂಪಾದನೆ ಮಾಡಿದೆ. ಈ 150 ರೂಪಾಯಿನ ಸೇರಿಸ್ಕೊಂಡ್ರೆ 27,680 ರೂಪಾಯಿ ಆಗುತ್ತೆ. ಈಗ ಇನ್ನೊಂದು ಅಂಗಡಿ ಬಿಸ್ನೆಸ್ನ ಲೆಕ್ಕಾಚಾರ ಮಾಡೋದಾದರೆ ಆ ಅಂಗಡಿದು 1,400 ರೂಪಾಯಿ ಬಿಸ್ನೆಸ್ ಆಗಿತ್ತು. ಸೊ ಎರಡನ್ನೂ ಸೇರಿಸಿದ್ರೆ ಇವತ್ತು ನಾನು ಒಂದು ವರ್ಷದಲ್ಲಿ 1 ಕೋಟಿ ಮಾಡೋ ಚಾನಲ್ನಲ್ಲಿ 9ನೇ ದಿನ ಒಟ್ಟು ಸಂಪಾದಿಸಿರೋದು 29,080 ರೂಪಾಯಿಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಟೇಕ್ ಕೇರ್, ಬಾಯ್, ಸಿ ಯು.